ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆಯಿಂದ ಒಂದು ಜೀವವೇ ಹೋಯಿತು. ಶಿಡ್ಲಘಟ್ಟದ ಪೌರಾಯುಕ್ತೆಗೆ ಕೈ ಮುಖಂಡ ಬ್ಯಾನರ್ಗಾಗಿ ಬಾಯಿಗೆ ಬಂದಂತೆ ಮಾತಾಡಿ ಈಗ ಪರಾರಿಯಾಗಿದ್ದಾನೆ. ಅದೇ ರೀತಿ ಬೆಂಗಳೂರಲ್ಲೂ ಮತ್ತೆ ಬ್ಯಾನರ್ ಹಾವಳಿ ಶುರುವಾಗಿದ್ದು ಪಾಲಿಕೆ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗ್ತಿದೆ. ನೋಡಿ, ನೀವು ಎಲ್ಲಿ ನೋಡಿ, ಯಾವ ಗಲ್ಲಿಗಳಲ್ಲಿ ನೋಡಿ, ಎಲ್ಲಿ ನೋಡಿ ಬರೀ ಬ್ಯಾನರ್ಗಳೇ ಇರುತ್ತೆ. ಯಾರು ಪವರ್ ಅಲ್ಲಿ ಇದಾರಲ್ಲ ಅವ್ರುಗಳೇ ಯೂಸ್ ಮಾಡ್ತಾರೆ. ಚಿಕ್ಕ ಚಿಕ್ಕ ಪುಡಾರಿಗಳಿರ್ತಾರೆ, ಅವ್ರುಗಳು ನೋಡ್ರೆ ಒಂದು 10-100 ಬ್ಯಾನರ್ ಹಾಕ್ತಾರೆ. ಬಸ್ ಸ್ಟ್ಯಾಂಡ್ ನಲ್ಲೂ ಫ್ಲೆಕ್ಸ್, ಸರ್ಕಲ್ ಮಧ್ಯದಲ್ಲೂ ಬ್ಯಾನರ್, ರಸ್ತೆಯಲ್ಲೂ ಕಟೌಟ್ಗಳ ಹಾವಳಿ. ಇಲ್ಲಿ ಕಟ್ಟಿರೋ ಫ್ಲೆಕ್ಸ್ಗಳ ಆಚೆ ಯಾವ ವಾಹನ ಬರ್ತಾ ಇದೆ ಅಂತ ನೀವು ಅಂದಾಜಿನಲ್ಲೇ ವಾಹನ ಓಡಿಸಬೇಕು. ಯಾಮಾರಿದ್ರೆ ಶಿವನ ಪಾದ ಸೇರೋದು ಮಾತ್ರ ಪಕ್ಕಾ. ಫ್ಲೆಕ್ಸ್ಗಾಗಿ ಬಳ್ಳಾರಿಯಲ್ಲಿ ಬಲಿ, ಚಿಕ್ಕಬಳ್ಳಾಪುರದಲ್ಲಿ ಧಮ್ಕಿ. ಬೆಂಗಳೂರಿನಲ್ಲಿ ಬ್ಯಾನರ್ ಬಗ್ಗೆ ಹೇಳೋರಿಲ್ಲ ಕೇಳೋರಿಲ್ಲ. ಹೌದು, ನಗರದಲ್ಲಿ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ಗಳ ಹಾವಳಿ ಯಥೇಚ್ಛವಾಗಿ ಮುಂದುವರೆದಿದೆ. ಹಬ್ಬ, ರಾಜಕೀಯ ಕಾರ್ಯಕ್ರಮ, ಖಾಸಗಿ ಆಚರಣೆ ಹೀಗೆ 10 ಹಲವು ಕಾರಣಗಳಿಗೆ ಬೇಕಾಬಿಟ್ಟಿಯಾಗಿ ಬ್ಯಾನರ್ ಮತ್ತು ಕಟೌಟ್ಗಳನ್ನ ಹಾಕಲಾಗ್ತಿದೆ. ಜೆಸಿ ನಗರ, ಲಾಲ್ಬಾಗ್, ವಿಜಯನಗರದಲ್ಲಿ ಅನಧಿಕೃತ ಫ್ಲೆಕ್ಸ್ ಹಾವಳಿ ಮಿತಿ ಮೀರಿದೆ. ಪಕ್ಷದ ಒಬ್ಬ ಕಾರ್ಯಕರ್ತನ ಹುಟ್ಟುಹಬ್ಬಕ್ಕೂ 10 ಕಡೆಗಳಲ್ಲಿ ಬ್ಯಾನರ್ ಹಾಕಿರ್ತಾರೆ. ಹೈಕೋರ್ಟ್ ಮಾತಿಗೂ ಕೂಡ ಕಿಂಚಿತ್ತು ಕಿಮ್ಮತ್ತಿಲ್ಲದಂತಾಗಿದೆ. ಸದ್ಯ ನೀವು ನೋಡಬಹುದು, ನಾನಿವಾಗ ಬೆಂಗಳೂರಿನ ಒಂದು ಗೋವಿಂದರಾಜ ನಗರದ ಒಂದು ಮಾಗಡಿ ಟೋಲ್ ರಸ್ತೆಯಲ್ಲಿದ್ದೀನಿ. ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಅಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ನಮಗೆ ಎಲ್ಲಿ ನೋಡಿದ್ರು ಕೂಡ ಬ್ಯಾನರ್ಗಳೇ ಇಲ್ಲಿ ರಾರಾಜಿಸುತ್ತಿರುವುದು ನಮಗೆ ಕಂಡು ಬರ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ GBA ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅನ್ನೋ ಆರೋಪಗಳು ಕೂಡ ಇಲ್ಲಿ ಸ್ಥಳೀಯರು ಮಾಡ್ತಾ ಇದ್ದಾರೆ. ನೋಡ್ಬೋದು, ಅಂದರೆ ಎಡಭಾಗದಲ್ಲೂ ಕೂಡ ಇಲ್ಲಿ ಬ್ಯಾನರ್ಗಳು ನಮಗೆ ಕಂಡು ಬಂತು, ಈ ಕಡೆ ಬಲಭಾಗದಲ್ಲೂ ಕೂಡ ಸಾಕಷ್ಟು ಬ್ಯಾನರ್ಗಳು ನಮಗೆ ಕಂಡು ಬರ್ತಾ ಇದೆ. ಈ ರೀತಿ ಫ್ಲೆಕ್ಸ್ಗಳು ನಗರದೆಲ್ಲೆಡೆ ಹಾಕಿದ್ದಾರೆ. ಆದ್ರೆ ಇದ್ಯಾವುದು GBA ಅಧಿಕಾರಿಗಳ ಗಮನಕ್ಕೆ ಬರಲ್ವಾ ಅಂತ ಜನ ಕಿಡಿಕಾರ್ತಿದ್ದಾರೆ. ಆ ಬ್ಯಾನರ್ಗಳು ಇವಾಗ ಹಾಕ್ತಾರೆ, ಒಬ್ಬರದು ವ್ಯಕ್ತಿದು, ಆ ರಾಜಕೀಯ ವ್ಯಕ್ತಿದು ಅವ್ರದೇ ಅಂತ ಗೊತ್ತಿರುತ್ತೆ, ಪರ್ಟಿಕ್ಯುಲರ್ ಆಗಿ ಅವ್ರೇ ಹಾಕಿರೋದು ಅಂತ ಗೊತ್ತಿರುತ್ತೆ. ಆದ್ರೂ ಅವ್ರಿಗೆ ಯಾವುದೋ ಒಂದು ರಿಸ್ಟ್ರಿಕ್ಷನ್ ಇರಲ್ಲ. ಅವ್ರಿಗೆ ಶಾನ್ದಾರಾಗಿ ಇನ್ನೂ ಒಂದು 10 ಬ್ಯಾನರ್ ಅವರೇ ನಿಲ್ಸ್ಕೊಂಡು ಹಾಕ್ಸ್ತಾರೆ. ಯಾರು ಅದನ್ನ ಕೇಳೋರಿಲ್ಲ, ಇದು ಮಾಡೋರಿಲ್ಲ. ಚಿಕ್ಕ ಚಿಕ್ಕ ಪುಡಾರಿಗಳಿರ್ತಾರೆ, ಅವ್ರುಗಳು ನೋಡ್ರೆ ಒಂದು 10-100 ಬ್ಯಾನರ್ ಹಾಕ್ತಾರೆ. ಯಾವ ಪಕ್ಷಗಳನ್ನಲ್ಲ, ಇನ್ನೊಂದನ್ನಲ್ಲ, ಎಲ್ಲಾನು. ಇವಾಗ ಹೆಂಗಾಗಿದೆ ಅಂದ್ರೆ ಬೆಂಗಳೂರು ಸಿಟಿ ಬರೀ ಬ್ಯಾನರ್ಗಳ ಸಿಟಿ ಆಗಿರೋದೇ ಹೊರತು ಬೆಂಗಳೂರು ಸಿಟಿ ಆಗಿಲ್ಲ. ಇನ್ನು ಈ ಬಗ್ಗೆ ಮಾತನಾಡಿರೋ GBA ಕಮಿಷನರ್ ಮಹೇಶ್ವರ್ ರಾವ್, ಫ್ಲೆಕ್ಸ್ ಹಾಕಿದವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹಳೇ ವರಸೆಯನ್ನೇ ಮುಂದುವರೆಸಿದ್ದಾರೆ. ಈಗ ಇನ್ನೂ ಜಾಸ್ತಿ ಏನು ಹಾಕ್ತಾ ಇದ್ದಾರೆ, ನಾವು ನೋಡಿದ್ದೇವೆ ಬಹಳಷ್ಟು ಜಾಗದಲ್ಲಿ ಬ್ಯಾನರ್ ಹಾಕ್ತಾ ಇದ್ದಾರೆ. ಫೈನ್ ಜೊತೆಗೆ NC ಕೇಸ್ ಸಹ ನಮ್ಮ ಪ್ರಿವೆನ್ಷನ್ ಆಫ್ ಡಿಫೇಸ್ಮೆಂಟ್ ಆಕ್ಟ್ ನಲ್ಲಿ ಕೇಸ್ ಹಾಕಬೇಕು ಅಂತ ಹೇಳಿ ಸಹ ನಾವು ಈಗಾಗಲೇ ಹೈಕೋರ್ಟ್ ಕೂಡ ಫ್ಲೆಕ್ಸ್ ಮತ್ತು ಬ್ಯಾನರ್ ಹಾಕಬಾರದು ಅಂತ ಸ್ಪಷ್ಟವಾಗಿ ಹೇಳಿದೆ. ಆದರೆ ಜನ ಮಾತ್ರ ಹೈಕೋರ್ಟ್ ಆದೇಶಕ್ಕೂ ಡೋಂಟ್ ಕೇರ್ ಅಂತಿದ್ದಾರೆ. ಅತ್ತ GBA ಕೂಡ ಇದನ್ನ ನೋಡಿಯೂ ನೋಡದಂತಿದ್ದು ಈ ನಗರವನ್ನ ಆ ದೇವರೇ ಕಾಪಾಡಬೇಕು ಅಂತ ಜನ ಆಕಾಶ ನೋಡ್ತಿದ್ದಾರೆ. ಅರುಣ್ ಜೊತೆ ನಟರಾಜ್, TV9 ಬೆಂಗಳೂರು.